ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮೆಲ್ಲರಿಗೆ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿನದ ಸತ್ಯವೇದದ ವಾಗ್ದಾನದ ಮಾತೇನೆಂದರೆ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಸಂಧಿ 4ನೇ ವಚನದಲ್ಲಿ ನಮಗೆ ಹೇಳಲಾಗಿದೆ, ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವಾತನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿದ್ದಾನೆ. ಈ ವಾಕ್ಯ ನಮಗೆ ಹೇಳುತ್ತದೆ ಏನೆಂದರೆ, ದೇವರು ಈ ಲೋಕವನ್ನು ಜಯಿಸಿದ್ದಾನೆ. ಯೇಸು ಸ್ವಾಮಿ ತನ್ನ ಕ್ರಯವನ್ನು ಕೊಟ್ಟು, ತನ್ನ ಪ್ರಾಣವನ್ನು ಕೊಟ್ಟು ನಮಗೋಸ್ಕರ ಈ ಲೋಕವನ್ನು ಜಯಿಸಿದ್ದಾನೆ. ಅದಕ್ಕೋಸ್ಕರ ನಾವು ಆ ಸುಳ್ಳು ಪ್ರವಾದಿಗಳನ್ನು ಸೋಲಿಸೋದಕ್ಕೋಸ್ಕರ, ಆ ಸುಳ್ಳು ಪ್ರವಾದಿಗಳೆಂದರೆ ಸೈತಾನನ ಸೈನ್ಯಗಳಾಗಿದ್ದಾರೆ, ಆ ಸುಳ್ಳು ಪ್ರವಾದಿಗಳೆಂದರೆ ಸೈತಾನನ ರಾಯಭಾರಿಗಳಾಗಿದ್ದಾರೆ, ಆ ಸುಳ್ಳು ಪ್ರವಾದಿಗಳೆಂದರೆ ಸೈತಾನನ ದೂತರಾಗಿದ್ದಾರೆ. ಆ ದೂತರು ನಮ್ಮನ್ನು ಪದೇ ಪದೇ ಆ ನಿತ್ಯ ಮರಣಕ್ಕೆ, ಆ ಬೆಂಕಿಯ ಕೆರೆಯಲ್ಲಿ ನಮಗೆ ದೂಡುವುದಕ್ಕೆ ಪ್ರಯತ್ನ ಮಾಡುವಾಗ ನಾವು ಜಯಶಾಲಿಗಳಾಗಿದ್ದೇವೆಂದು ನೆನೆಸಿಕೊಂಡು, ದೇವರು ನಮಗೋಸ್ಕರ ಈ ಲೋಕವನ್ನೇ ಜಯಿಸಿದ್ದಾನೆ ಎಂಬುದನ್ನು ನಾವು ನೆನೆಸಿಕೊಂಡು, ನಾವು ಈ ಲೋಕದಲ್ಲಿ ಪ್ರವೇಶ ಮಾಡಿ ನಾವು ಇದನ್ನು ನೆನಪಿಗೆ ತಂದುಕೊಂಡು, ಲೋಕದಲ್ಲಿರುವಾತನಿಗಿಂತ ನಮ್ಮಲ್ಲಿರುವಾತನು ಹೆಚ್ಚಿನವನೆಂದು ನೆನೆಸಿ ನಾವು ಈ ಲೋಕದಲ್ಲಿ ಪ್ರವೇಶ ಮಾಡೋಣ. ಧನ್ಯವಾದಗಳು.